ನಾನು ಬೇರೆ ಎಲ್ಲ ವೀಡಿಯೋಸಿಗೆ ಸಪೋರ್ಟ್ ಮಾಡ್ದಂಗೆ ಈ ವಿಡಿಯೋನು ಅಷ್ಟೇ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಇದೇ ವಾಯ್ಸಲ್ಲಿ ನಾನು ಮಾಡ್ತಿದ್ದೀನಿ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಬಟ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರೇಶ್ ಮಾತಾಡ್ತಿರೋದು. ನಾನಿವತ್ತು ತುಮಕೂರಿನ ಗೋರ್ಮೆಂಟ್ ಹೈಸ್ಕೂಲ್ ಫೀಲ್ಡಲ್ಲಿ ನಡೀತಿರುವ ನಮ್ಮೂರ ಹಬ್ಬ ಅವರೆಕಾಯಿ ಹಾಗೂ ಹಳಸಿನಕಾಯಿದು ಮೇಳ ನಡೀತಿದೆ. ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ತುಮಕೂರಲ್ಲಿ ನಡೀತಿದೆ. ಅದಕ್ಕೆ ಬಂದಿದ್ದೀನಿ. 31 1 ಫೆಬ್ರವರಿ ಆ್ಯಂಡ್ 2 ಫೆಬ್ರವರಿ ಇರುತ್ತೆ. ನೀವು ಬನ್ನಿ, ಎಂಜಾಯ್ ಮಾಡಿ. ಆದಷ್ಟು ಬೇಗ ಈ ವಿಡಿಯೋನ ಹಾಕ್ತೀನಿ. ಸೊ ಕಮಾನಿ. ಸ್ಟಾಲ್ಸ್ಗಿಂತ ಮೊದಲು ಅವರೆಕಾಯಿನೇ ತೋರಿಸ್ತೀನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಬಂದಿದ್ದೀರಾ? ಸರ್ ನಮ್ಮ ಹೆಸರು ಕರುಣಾಕರ ಅಂತ. ಹಾಂ. ಮಧುಗಿರಿ ತಾಲೂಕ್ ಮಿಡಿಗೇಶಿ ಹೋಬಳಿ. ಓಕೆ. ಚಿನ್ನನಹಳ್ಳಿ ಗ್ರಾಮ. ಓಕೆ. ಚಿನ್ನಹಳ್ಳಿ ಊರು. ಹಾಂ ಹಾಂ ಹಾಂ. ಇದು ಬಂದು ಕಡ್ಲೆ ಅವರೆ. ಓಕೆ. ಸೊಗಡ ಅವರೆ. ಹಾಂ ಹಾಂ ಹಾಂ. ಇದು ವಿಶೇಷತೆ ರುಚಿ ಚೆನ್ನಾಗಿರುತ್ತೆ. ಓಕೆ ಓಕೆ. ರುಚಿ ಚೆನ್ನಾಗಿರುತ್ತೆ. ಹಾಂ ಹಾಂ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಚೆನ್ನಾಗಿ ಬರುತ್ತೆ ಅದು. ಓಕೆ ಓಕೆ. ಸ್ವೀಟು. ಹಾಂ ಹಾಂ ಹಾಂ. ಓಕೆ. ಇದು ಬಂದು ದೆಬ್ಬೆ ಅವರೆ. ಓಕೆ. ಇದು ಅಷ್ಟೊಂದು ಟೇಸ್ಟ್ ಇರಲ್ಲ. ಇದು ಹೆಬ್ಬಾಳ ಸೀಡ್ಸ್. ಓಕೆ. ಇದೆಷ್ಟು ಕೆಜಿ ಮತ್ತೆ ಇದೆಷ್ಟು ಕೆಜಿ? ಇದು ಕಡ್ಲೆ ಅವರೆ ಬಂದು 100 ರೂಪಾಯಿ ಕೆಜಿ. ಓಕೆ. ಅದು ಬಂದು 80 ರೂಪಾಯಿ ಕೆಜಿ. ಓಕೆ ಓಕೆ. ನೀವು ಮಧುಗಿರಿಯಿಂದ ಈಗ ಬಂದಿದ್ದೀರಾ? ಮಧುಗಿರಿಂದ ಬಂದಿರೋದು. ಓಕೆ ಓಕೆ. ಮತ್ತೆ ಇದು ಅವರೆಕಾಯಿ ಅಷ್ಟೇನ ಬೆಳೆಯೋದು ನೀವು ಅಥವಾ ಬೇರೆ? ಅವರೆಕಾಯಿ, ಭತ್ತ, ರಾಗಿ ಎಲ್ಲ ಬೆಳಿತೀವಿ. ಅದೆಲ್ಲ ಬೆಳಿತೀರಾ? ಓಕೆ. ಹೆಂಗನ್ಸ್ತು ಇಲ್ಲಿ ಬಂದಾದ್ಮೇಲೆ? ವ್ಯಾಪಾರ ಆಗ್ತಿದ್ಯಾ ಹೆಂಗೆ? ಈ ವ್ಯಾಪಾರ ಇನ್ನ ಸಾಯಂಕಾಲದ ಮೇಲೆ. ಸಾಯಂಕಾಲದ ಮೇಲೆ ಆಗುತ್ತೆ. ಇನ್ನು ಜನ ಇನ್ನೂ ಬಂದಿಲ್ಲ. ಓಕೆ ಓಕೆ. ಜನ ಬಂದ್ಮೇಲೆ ಸಾಯಂಕಾಲ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಸೊ ಗೈಸ್, ಇಲ್ಲೂ ಅಷ್ಟೇ ಅವರೆಕಾಯಿ ಒಂದು ಸೇರ್ ಥರ ಇಟ್ಟಿದ್ದಾರೆ. ಸೊ ಇನ್ನ ಬರ್ತಿದ್ದಾರೆ ಜನ. ವಿ ಆರ್ ಜಸ್ಟ್ ವೇಟಿಂಗ್. ಲೆಟ್ಸ್ ಸಿ. ಅವರೆಕಾಯಿ ಅಂತೂ ತೋರಿಸಿದಾಯ್ತು. ಈಗ ಅವರೆಕಾಯಿ ಹಾಗೂ ಹಳಸಿನಹಣ್ಣಿಂದ ಮಾಡಿರೋ ಐಟಮ್ಸ್ ಯಾವ್ದು, ಏನೇನೆಲ್ಲ ಸಿಗ್ತಿದೆ ಈ ಸ್ಟಾಲ್ಸ್ ಅಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಡೇ 2 ಕೌಂಟರ್ ನಂಬರ್ 1 ಅಲ್ಲಿ BC ಕೇಟರ್ಸ್ ಇದ್ರು. ಅವ್ರು ಅವರೆಕಾಯಿ ಬಿಸಿಬೇಳೆ ಬಾತು, ಅವರೆಕಾಯಿ ಉಪ್ಪಿಟ್ಟು, ಪಾಯಸ ಹಾಗೂ ಜಾಕ್ ಫ್ರೂಟಿನ ಹಲ್ವಾ ಥರ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಅಂತ ರಿವ್ಯೂಸ್ ಜನ ಹೇಳ್ತರು. ಹಾಗೆ ಮುಂದೆ ಹೋದಾಗ ರಸಮಿಶ್ರಣ ಅಂತ ಹೋಮ್ ಮೇಡ್ ಆ್ಯಂಡ್ ಹ್ಯಾಂಡ್ ಕ್ರಾಫ್ಟೆಡ್ ಮಸಾಲಗಳು ಹಾಗೂ ಪೌಡರ್ಗಳು ಇದ್ವು. ಟೇಸ್ಟಿಗಂತ ಕೊಟ್ಟಿದ್ರು, ನಂಗೆ ಇಷ್ಟ ಆಯಿತು. ಹಾಗೆ ಮುಂದೆ ಹೋದಾಗ ಗೋಬಿ ಮಂಚೂರಿ ಹಾಗೂ ಪೊಟ್ಯಾಟೊ ಟ್ವಿಸ್ಟಾಟೊ ಸ್ಟಾಲ್ ಇತ್ತು. ಚಿಕ್ಕ ಮಕ್ಳಿಗಂತೂ ಪೊಟ್ಯಾಟೊ ಟ್ವಿಸ್ಟಾಟೊ ಅಂದರೆ ಪಂಚಪ್ರಾಣ ಅಂತ ನೋಡಿದ್ರೆ ಗೊತ್ತಾಗ್ತಿತ್ತು. ನೆಕ್ಸ್ಟ್ ಹೋಗ್ತಿರೋ ಕೌಂಟರಲ್ಲಿ ಜಾಕ್ ಫ್ರೂಟಿನ ಡಿಶಸ್ ಇತ್ತು. ಎಸ್ಪೆಷಲಿ ಕಬಾಬ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ನಾನು ಮತ್ತು ನನ್ನ ವ್ಲಾಗರ್ ಫ್ರೆಂಡ್ಸ್ ಎಲ್ಲರೂ ಇದನ್ನ ಟ್ರೈ ಮಾಡಿದ್ವಿ. ನಮಗೆಲ್ಲರಿಗೂ ತುಂಬ ಇಷ್ಟ ಆಯಿತು ಇದು. ಹಲಸಿನಕಾಯಿ ಕಬಾಬ್. ಇದೇ ರೀತಿಲಿ 10 ಹಲವಾರು ಡಿಶಸ್ ಇತ್ತು. ಫಸ್ಟ್ ಡೇನು ನಾನು ಎಷ್ಟೋ ಡಿಶಸ್ ಟ್ರೈ ಮಾಡಿದ್ದೆ. ಚುರುಮುರಿ ಇರಲಿ, ಅವರೆಕಾಯಿದು ಅದೆಲ್ಲ, ಅದ್ರದ್ದು ಇಮೇಜಸ್ ಈಗ ಹಾಕಿರ್ತೀನಿ, ಅದು ಚೆಕ್ ಮಾಡಿ. ಅದೇ ರೀತಿಲಿ ಇದೇ ಥರ ಬೇರೆ ಬೇರೆ ಡಿಶಸ್ಸು ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗೂ ಒಂದಿಷ್ಟಿತ್ತು. ಡೆಫಿನೆಟ್ಲಿ ಒನ್ ಟೈಮ್ ಅಂತೂ ನೀವು ಟ್ರೈ ಮಾಡಲೇಬೇಕು ಹೋಗ್ಬಿಟ್ಟು. ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಹಳಸಿನಹಣ್ಣಿನ ಗೋಬಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಬಟ್ ಟೇಸ್ಟ್ ವಾಸ್ ಗುಡ್. ನಮಗಂತೂ ಇಷ್ಟ ಆಯಿತು ಇದು. ನೆಕ್ಸ್ಟ್ ಕಪಲ್ ಆಫ್ ಡಿಶಸ್ ಆಗ್ತಿರೋದು ಡೇ 1 ಟ್ರೈ ಮಾಡಿರೋ ಡಿಶಸ್ಸು, ಲೈಕ್ ಅವರೆಕಾಯಿ ಚುರುಮುರಿ ಹಾಗೂ ಅವರೆಕಾಯಿ ಚಿತ್ರಾನ್ನ ಹಾಗೂ ಜಾಕ್ ಫ್ರೂಟಿನ್ ಹಲ್ವಾ ಥರ. ಇಟ್ ವಾಸ್ ಆಲ್ಸೋ ಗುಡ್. ನಿಮಗೆ ಸ್ಟಾಲ್ಸ್ ತೋರ್ಸೋಕ್ಕಿಂತ ಮುಂಚೆ ಡೇ 1 ಸ್ವಲ್ಪ ಗ್ಲಿಮ್ಸ್ ತೋರ್ಸೋಣ ಅಂತ ಒಂದು ಹಳೆಯ ಕ್ಲಿಪ್ ಹಾಕ್ತಿದ್ದೀನಿ. ಇಲ್ಲಿ ನಾನು ಎಕ್ಸಾಸ್ಟೆಡ್ ಇಂಜಿನಿಯರ್ ಜೊತೆ ಚುರುಮುರಿ ತಿಂತ ಡಾನ್ಸ್ ಆಡ್ತಿರೋದು ಒಂದು ಕ್ಲಿಪ್ಪು. ನಮ್ಮ ಬೇರೆ ವ್ಲಾಗರ್ಸ್ ಜೊತೆ ಫುಲ್ಲು ಟೇಸ್ಟಿಂಗ್ ಮೂಡಲ್ಲಿ ಸೀರಿಯಸ್ ಡಿಸ್ಕಷನ್ನು. ಅದಾದಮೇಲೆ ಇನಾಗ್ರಲ್ಲು ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ. ಎಸ್ಪೆಷಲಿ ಫುಡ್ ವ್ಲಾಗರ್ಸ್ ಇದ್ದರು. ಸೊ ಇಟ್ ವಾಸ್ ಅ ಹ್ಯಾಪಿ ಮೂಮೆಂಟ್ ಫಾರ್ ಅಸ್. ಇನ್ನೊಂದು ನಂಗೆ ಬೆಸ್ಟ್ ಥಿಂಗ್ ಏನನ್ನಿಸ್ತು ಅಂದರೆ, ಫಾರ್ ದ ವೆರಿ ಫಸ್ಟ್ ಟೈಮು ಫುಡ್ ವ್ಲಾಗರ್ಸ್ ಕಡೆಯಿಂದ ಯಾವುದೋ ಒಂದು ಈವೆಂಟ್ನ ಇನಾಗ್ರಲ್ ಮಾಡಿಸಿದ್ರು. ನಮಗೆಲ್ಲ ತುಂಬಾ ಪ್ರೌಡ್ ಮೂಮೆಂಟ್ ಇತ್ತು. ನಮ್ಮ MLA ಆದ ಜ್ಯೋತಿ ಗಣೇಶ್ ಸರ್ ಜೊತೆಗೆ ಒಂದೇ ಪ್ಲ್ಯಾಟ್ಫಾರ್ಮ್ ಶೇರ್ ಮಾಡ್ತಿರೋದು ನಮ್ಮದೆಲ್ಲ ಸೌಭಾಗ್ಯ ಅನಿಸ್ತು. ಓವರ್ ಆಲ್ ಆಗಿ ಫಸ್ಟ್ ಡೇ ಅಂತೂ ಬೊಂಬಾಟಾಗಿತ್ತು. ನೆಕ್ಸ್ಟ್ ಈಗ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಸ್ಟಾಲ್ಸ್. ಫಸ್ಟ್ ಹೋದ ತಕ್ಷಣವೇ ಮೊದಲನೇ ಸ್ಟಾಲು ಕೂರ್ಗ್ ನರ್ಸರಿದಿತ್ತು. ವೇರಿಯಸ್ ಟೈಪ್ಸ್ ಆಫ್ ಫ್ರೂಟ್ಸ್, ಫ್ಲವರ್ಸ್, ವೆಜಿಟೇಬಲ್ಸ್ ಎಲ್ಲದ್ರದ್ದು ಸೀಡ್ಸ್ ಇತ್ತು. ನನಗಂತೂ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಫ್ರೂಟ್ಸಿಂದ ಎಲ್ಲ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ನಮ್ಮ ಮನೆಗಂತೂ ಒಂದು 2-3 ಸೀಡ್ಸ್ ತೊಗೊಂಡೆ ನಾನು. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು 30-40 ಸ್ಟಾಲ್ಸ್ ಇತ್ತು. ಈ ಸ್ಟಾಲಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಗೊಜ್ಜು ಇತ್ತು ಇಂದಿರಾಸ್ ಕಂಪ್ನಿಯಿಂದ. ಸೊ ಅದು ಕೂಡ ನಾನು ಲಾಸ್ಟ್ ಟೈಮ್ ಆ್ಯಕ್ಚುಲಿ ಸ್ವದೇಶಿ ಮೇಳ ಆದಾಗ ಇಂದಿರಾಸಿನ ಒಂದಿಷ್ಟು ಮಸಾಲೆಗಳು ತೊಗೊಂಡಿದ್ದೆ. ಇಟ್ ವಾಸ್ ಗುಡ್. ಸೊ ಅದು ನೋಡಿಕೊಂಡು ನೆಕ್ಸ್ಟು ಇಲ್ಲಿ ಯಾವುದೋ ಸ್ಕೂಲಿನ ಪ್ರಮೋಷನ್ ಇತ್ತು, ಆರ್ಕಿಡ್ಸ್ ಅಂತ, ಅದಿತ್ತು. ಅದು ಬಿಟ್ಟರೆ ಆ್ಯಕ್ಚುಲಿ ಇದ್ದಿದ್ದು ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡೋ ಪ್ಯಾರಡೈಸು ಗುರು. ನಿಜವಾಗೂ ಎಲ್ಲ ರೀತಿಯ ಥರದ ಆಕ್ಸೆಸರೀಸ್ ಇರಲಿ, ಬಟ್ಟೆಗಳಿರಲಿ, ಲೈಕ್ ಇಟ್ ವಾಸ್ ಅ ಪ್ಯಾರಡೈಸ್ ಫಾರ್ ಯು ಗೈಸ್. ಸೊ ಇಫ್ ಗರ್ಲ್ಸ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ,
ನಿಮ್ಗೆ ಏನೇ ಇಷ್ಟ ಆದರೂ ಡೈರೆಕ್ಟಾಗಿ ಸ್ಟಾಲ್ಸಿಗೆ ಹೋಗಿ ಬೈ ಮಾಡಿ. ತುಂಬಾ ಚೆನ್ನಾಗಿರೋ ಕ್ವಾಲಿಟಿದಿತ್ತು ಆ್ಯಂಡ್ ಆಲ್ಸೋ ಅಫೋರ್ಡಬಲ್ ರೇಟ್ಸ್ ಕಂಪೇರ್ಡ್ ಟು ಅದರ್ ಪ್ಲೇಸಸ್ ಇತ್ತು. ಇಲ್ಲಿ ಅಲ್ಲಿ ಪರ್ಚೇಸ್ ಮಾಡೋದ್ಕಿಂತ ಈ ಥರ ಸ್ಟಾಲ್ಸು ಎಕ್ಸಿಬಿಷನ್ಸಲ್ಲಿ ನಿಮಗೆ ಅನ್ಕೊಂತಿರ್ಬೋದು ನೀವು ಸ್ವಲ್ಪ ರೇಟ್ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ. ಬಟ್ ಇಟ್ ಈಸ್ ನಾಟ್ ಎವ್ರಿ ಟೈಮ್ ದಟ್ ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಯುವರ್ ಬಾರ್ಗೇನಿಂಗ್ ಸ್ಕಿಲ್ಸ್. ನೀವೇನಾದರೂ ಚೆನ್ನಾಗಿ ಬಾರ್ಗೇನ್ ಮಾಡ್ತೀರಾ ಅಂದರೆ ನನ್ನ ಥರನೇ ₹1000 ಇದ್ದಿದ್ದ ಬಟ್ಟೆನ ನೀವು ₹500 ತೊಗೊಬೋದು ಎಫೆಕ್ಟಿವ್ ಆಗಿ. ಜಸ್ಟ್ ದಟ್ ನಿಮ್ಮ ಬಾರ್ಗೇನಿಂಗ್ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಗೊತ್ತಲ್ಲ ಗರ್ಲ್ಸ್, ನೀವಂತೂ ಬಾರ್ಗೇನಿಂಗ್ ಸ್ಕಿಲ್ಲಲ್ಲಿ ಚೆನ್ನಾಗೇ ಇರ್ತೀರಾ ಬಾಯ್ಸ್ಗಿಂತ. ಸೊ ಹೋಗಿ ದಯವಿಟ್ಟು ಹೋಗ್ಬಿಟ್ಟು ಚೆನ್ನಾಗಿ ಶಾಪ್ ಮಾಡಿ. ನಮ್ಮ ದೇಸಿ ಶಾಪ್ಕೀಪರ್ಸು, ದೇಸಿ ಕಂಪ್ನೀಸಿಗೆಲ್ಲ ಪ್ರೋತ್ಸಾಹ ನೀಡಿ. ಹಾಂ, ಬಟ್ ಕಮ್ಮಿಂಗ್ ಟು ಬಾರ್ಗೇನ್ ಮಾಡಬೇಕು, ಬಟ್ ತುಂಬ ಲಾಸ್ ಆದಂಗೆ ಮಾಡಬಾರ್ದು ಅವ್ರನ್ನ. ಬಿಕಾಸ್ ಅಟ್ ದ ಎಂಡ್ ಆಫ್ ಡೇ ಈವನ್ ಅವರು ಅವ್ರ ಫ್ಯಾಮ್ಲಿನ ಅವ್ರ ಲೈಫ್ನ ಲೀಡ್ ಮಾಡಬೇಕಲ್ಲ. ಸೊ ಮೇಕ್ ಶೋರ್ ದಟ್ ಇಟ್ಸ್ ವರ್ತ್ ದ ರೇಟ್ ಯು ಆರ್ ಗಿವಿಂಗ್. ನೀವೇನಾದರೂ ಫಸ್ಟ್ ಡೇ ಅಥವಾ ಇವತ್ತು ಸೆಕೆಂಡ್ ಡೇ ಅಟೆಂಡ್ ಮಾಡ್ಬಿಟ್ಟು ಶಾಪಿಂಗ್ ಏನಾದರೂ ಮಾಡಿದರೆ ನಿಮಗೆ ಯಾವ ಮೆಟೀರಿಯಲ್ಸು, ಯಾವ ಥರ ಡ್ರೆಸ್ಸಸ್ ಇರಲಿ ಅಥವಾ ಯಾವುದೇ ಆಕ್ಸೆಸರಿ ಅಥವಾ ಯಾವುದೇ ಶಾಪ್ ಇರಲಿ, ಅದರಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು, ಏನು ಇಷ್ಟ ಆಯಿತು, ಅದರಲ್ಲಿ ಏನೇನೆಲ್ಲ ತೊಗೊಂಡ್ರಿ ಅಂತ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ನಾನು ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಎಸ್ಪೆಷಲಿ ಈ ಶಾಪಿಂದಂತೂ ನಂಗೆ ಬೆಡ್‌ಶೀಟ್ಸು ಆ್ಯಂಡ್ ಬ್ಲ್ಯಾಂಕೆಟ್ಸು ತುಂಬ ಇಷ್ಟ ಆಯಿತು. ಸಾಫ್ಟ್ ಆ್ಯಂಡ್ ಕಾಸಿ ಆಗಿತ್ತು. ನಾಳೆ ನಮ್ಮ ಮಮ್ಮಿ ಕರ್ಕೊಂಡೋಗಿ ತೋರಿಸ್ಬೇಕು. ಅವ್ರಿಗೆ ಇಷ್ಟ ಆದರೆ ಪಕ್ಕಾ ತೊಗೊತೀನಿ. ನಮ್ಮ ಹುಡುಗರಿಗಂತನೂ ಒಂದು 2-3 ಸ್ಟಾಲ್ಸ್ ಅಂತೂ ಇದೆ. ಒಂದು ಶೂಸಿನ ಸ್ಟಾಲು, ಇನ್ನೊಂದು ಈ ಥರ ಕುರ್ತಾ ಸ್ಟಾಲು. ಅದು ಬಿಟ್ಟರೆ ಈ ಥರ ಕೀ ಬಂಚ್ ಇರುತ್ತೆ ಆ್ಯಂಡ್ ಬುಕ್ಸ್ ಇದೆ. ಮುಂದೆ ತೋರಿಸ್ತೀನಿ. ಹುಡುಗರಿಗೆ ಅಷ್ಟೇ ಇರೋದು ಗುರು, ಬಟ್ ಹುಡುಗಿರಿಗೆ ಇಟ್ಸ್ ಅ ಪ್ಯಾರಡೈಸ್ ಆನ್ ಅರ್ತ್. ಈ ಕೀ ಬಂಚಲ್ಲಿ ಈ ಥರ ಒಂದು ಕ್ಯೂಟ್ ಕೀ ಬಂಚ್ ಇಷ್ಟ ಆಯಿತು. ಡಿಫ್ರೆಂಟ್ ಎಕ್ಸ್‌ಪ್ರೆಷನ್ ಚೇಂಜ್ ಮಾಡ್ತಿತ್ತು. ನಾನು ನಮ್ಮ ತಂಗಿಗೆ ಕರ್ಕೊಂಡು ಹೋಗಿದ್ದೆ. ಅವಳಿಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಜುಮ್ಕಾಗಳು ಇಷ್ಟ ಆಯಿತು. ಮೆಟಾಲಿಕ್, ನಾನ್ ಮೆಟಾಲಿಕ್ ಆ ಥರದ್ದೆಲ್ಲ 2-3 ತೊಗೊಂಡ್ಳು. ಅದು ಬಿಟ್ಟರೆ ಕ್ಲಚಸ್ಸು, ತಲೆಗೆ ಹಾಕೋಣಂಥ ಹೇರ್ ಆಕ್ಸೆಸರೀಸ್ ಇರಲಿ, ತುಂಬಾ ಡಿಫ್ರೆಂಟ್ ಆ್ಯಂಡ್ ಚೆನ್ನಾಗಿರೋದಿತ್ತು ಮೆಟೀರಿಯಲ್ಲು. ಸೊ ಅದು ತೊಗೊಂಡ್ವಿ. ಚಿಕ್ಕ ಮಕ್ಕಳಿಗೆ ದೇಸಿ ಶೈಲಿಯ ಫ್ರಾಕ್ಗಳು ಹಾಗೂ ಲೆಹಂಗಾ ದಾವಣಿಗಳು ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ವುಮೆನ್ಸ್ ವೇರು, ಡೈಲಿ ವೇರಿಗಿರಲಿ, ಆಫೀಸ್ ವೇರಿಗಿರಲಿ ತುಂಬ ಚೆನ್ನಾಗಿರೋ ಕುರ್ತಾ ಹಾಗೂ ಟಾಪ್ಸ್ ಇದ್ವು. ಎಲ್ಲ ಥರ ಒಕೇಶನ್ಸಿಗೆ ಹಾಕೋಕ್ಕೆ ಡಿಫ್ರೆಂಟ್ ಆಗಿರೋ ಮೆಟೀರಿಯಲ್ಸ್, ಡಿಫ್ರೆಂಟ್ ಆಗಿರೋ ಕಲರ್ಸ್, ಸೈಜಸ್, ವೇರಿಯಂಟಲ್ಲಿ ನಿಮಗೆ ಡ್ರೆಸ್ಸಸ್ ಸಿಗುತ್ತೆ. ಸೊ ಯು ಕ್ಯಾನ್ ಆರಾಮ್ಸೆ ವಿಸಿಟ್ ಆ್ಯಂಡ್ ಶಾಪ್ ಅ ಲಾಟ್. ಇನ್ನೊಂದು ಖುಷಿ ಪಡಬೇಕಾಗಿರೋ ವಿಷಯ ಏನಂದರೆ ಆಲ್ಮೋಸ್ಟ್ 99% ಆಗಿರೋ ಪ್ರಾಡಕ್ಟ್ಸು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಇತ್ತು. ಸೊ ದಟ್ ವಾಸ್ ಒನ್ ಗುಡ್ ಥಿಂಗ್. ನೆಕ್ಸ್ಟ್ ಹಾಗೆ ಹೋಗಬೇಕಾದ್ರೆ ನನ್ನ ಕಣ್ಮುಂದೆ ಬಂದಿದ್ದು ಗೆಟ್ ನೋಟಿಫೈಡ್ ಅಂತ ಕಂಪ್ನಿಯಿಂದ ಆ್ಯಂಟಿಕ್ ಹಾಗೂ ಹ್ಯಾಂಡ್ಮೇಡ್ ಜ್ಯುವೆಲ್ರಿಗಳು. ಅದಷ್ಟು ಅಲ್ಲದೆ ತುಂಬಾ ಯೂನಿಕ್ ಆಗಿರೋ ಡಿಸೈನ್ಸು ಆ್ಯಂಡ್ ಸಿಂಗಲ್ ಡಿಸೈನ್ಸಲ್ಲೇ ಇದ್ವು ಆ್ಯಕ್ಚುಲಿ. ಈ ಜ್ಯುವೆಲ್ರೀಸ್ ಅಲ್ಲದೆ ಅವ್ರ ಹತ್ರ ಒಂದೇನು ಅಟ್ರಾಕ್ಟಿವ್ ಆಗಿ ಇದ್ದಿದ್ದಂದರೆ ಸ್ಯಾರಿಗಳು. ತುಂಬಾ ಯೂನೀಕ್ ಆಗಿರೋ ಹ್ಯಾಂಡ್ಮೇಡ್ ಕಾಟನ್ ಸ್ಯಾರಿ ಟು ಬಿ ಸ್ಪೆಸಿಫಿಕ್ ಅಲ್ಲಿತ್ತು. ಒಂದಿಷ್ಟಂತೂ ಯೂನೀಕ್ ಡಿಸೈನ್ಸು, ಒನ್ ಪೀಸ್ ಅಷ್ಟೇ ಅವೈಲಬಲ್ ಇದ್ದಿದ್ದು. ಇನ್ನೊಂದಿಷ್ಟು ಕಾಮನ್ ಇರೋದು ಒಂದು 2-3 ಕಲರ್ಸಲ್ಲಿ ಅವೈಲಬಲ್ ಇತ್ತು. ಸೊ ನೀವೇನಾದರೂ ಚೆನ್ನಾಗಿರೋ ಕಾಟನ್ ಸ್ಯಾರಿ, ಹ್ಯಾಂಡ್ಮೇಡ್ ವುಮೆನ್ಸಿಗೆ ಸಪೋರ್ಟ್ ಮಾಡೋ ಸ್ಯಾರಿ ತೊಗೊಂಬಿಟ್ಟು ಫ್ಲಾಂಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಹೋಗ್ಬಿಟ್ಟು ಒಂದ್ಸತಿ ನೀವು ವಿಸಿಟ್ ಮಾಡಲೇಬೇಕು. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಗೈಸ್. ಎಸ್ಪೆಷಲಿ ಎಲ್ಲ ಸ್ಯಾರಿ ಕಂಪೇರ್ ಮಾಡಿದ್ರೆ ನಂಗೆ ಇಷ್ಟ ಆಗಿದ್ದು ಸೀರೆ ಮೇಲೆ ಆ್ಯಕ್ಚುಲಿ ಯೆಲ್ಲೋ ಕಲರಿಂದು ಸೀರೆ ಅದು ಆ್ಯಂಡ್ ಕೃಷ್ಣ ಪೇಂಟ್ ಆಗಿತ್ತು. ಸೊ ಸಚ್ ಅ ಲವ್ಲಿ ಪೀಸ್ ಇಟ್ ವಾಸ್. ಯೂನೀಕು, ಅದಿರೋದೇ ಒಂದು ಪೀಸ್ ಅಂತೆ. ಯಾರು ತೊಗೊತಾರೋ ಅವ್ರ ಮೇಲಂತೂ ಬೊಂಬಾಟಾಗಿ ಕಾಣುತ್ತದು. ಹ್ಯಾಂಡ್ಮೇಡ್ ಅಂತ ಹೇಳಿದ್ರಿಂದ ನನಗಂತೂ ಇನ್ನೂ ಅದು ಇಷ್ಟ ಆಯಿತು. ನಾಳೆ ಅಕಸ್ಮಾತ್ ಅವೈಲೇಬಲ್ ಇದ್ದರೆ ನಾನೇ ಹೋಗ್ಬಿಟ್ಟು ನಮ್ಮ ಮಮ್ಮಿಗೋಸ್ಕರ ತೊಗೊಂಡ್ಬಿಡ್ತೀನಿ. ಅದು ಬಿಟ್ಟರೆ ನಿಮಗೆ ಡಿಫ್ರೆಂಟ್ ಜರ್ನಲ್ಸು, ಡಿಫ್ರೆಂಟ್ ಆಥರ್ಸಿಂದು ವೇರಿಯಸ್ ಇಂಗ್ಲೀಷ್, ಕನ್ನಡ ಎಲ್ಲ ಬುಕ್ಸ್ ಅವೈಲೇಬಲ್ ಇತ್ತು. ಆ್ಯಂಡ್ ಡಿಫ್ರೆಂಟ್ ಡಿಸೈನರ್ ಬ್ಲೌಸಸ್ ಇರಲಿ, ಸೀರೆಗಳಿರಲಿ, ಶಾಲ್ಗಳಿರಲಿ, ಅದೆಲ್ಲ ಅವೈಲೇಬಲ್ ಇತ್ತು. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಯು ಕ್ಯಾನ್ ಗೋ ಬೈ ರೆಡಿಮೇಡ್ ಬ್ಲೌಸ್ ಪೀಸಸ್ ಆರ್ ರೆಡಿಮೇಡ್ ಸ್ಯಾರಿ ಪೀಸಸ್. ಒಂದು ಸ್ಮಾಲ್ ಸಜೆಷನ್ ಏನಂದರೆ ಮಠ ಮಧ್ಯಾಹ್ನ ಹೋಗ್ಬೇಡಿ. ನಾನು ಹೋದಂಗೆ ತುಂಬ ಬಿಸಿಲಿತ್ತು, ಓಡಾಡೋಕ್ಕೆ ಕಷ್ಟ ಆಗ್ತಿತ್ತು. ಐದರ್ ಡೇ ಟೈಮಲ್ಲಿ ಅಥವಾ ಸಂಜೆ ಮೇಲೆ ಹೋಗಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಎಂಟೈರ್ ಕಾರ್ನಿವಲ್ಲು. ಹೋಮ್ ಮೇಡ್ ಸೋಪ್ಸು, ಪರ್ಫ್ಯೂಮ್ಸ್ ಎಲ್ಲ ಬೇಕಂದರೆ DB ಕ್ರಾಫ್ಟ್ ಅಂತ ಈ ಒಂದು ಸ್ಟೋರಿಗೆ ಹೋಗಿ ತುಂಬಾ ಚೆನ್ನಾಗಿರೋ ಫ್ರಾಗ್ರೆನ್ಸಲ್ಲಿತ್ತು. ಮಕ್ಕಳಿಗೆ ಮ್ಯಾಜಿಕ್ ಟ್ರಿಕ್ಸ್ ತೋರಿಸ್ಬೇಕಂದ್ರೆ ಮ್ಯಾಜಿಕ್ ಟಾಯ್ಸ್ ಅಂತ ಒಂದು ಕೌಂಟರ್ ಇದೆ, ಅಲ್ಲಿಗೆ ಹೋಗಿ ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ನೀವೇನಾದರೂ ಡಿಫ್ರೆಂಟಾಗಿ ದಾವಣಗೆರೆ ಸ್ಟೈಲಲ್ಲಿ ಡಿಶಸ್ ತಿನ್ನಬೇಕಂದ್ರೆ ಋತುಶ್ರೀ ಹೋಮ್ ಪ್ರಾಡಕ್ಟ್ಸ್ ಇನ್ ಒಂದು ಬ್ರ್ಯಾಂಡ್ ಇತ್ತು. ಡೆಫಿನೆಟ್ಲಿ ಹೋಗ್ಬಿಟ್ಟು ಒಂದ್ಸತಿ ವಿಸಿಟ್ ಮಾಡಿ.
ಸುಮಾರು ಇದೇ ಥರ ಎಷ್ಟೋ ಸ್ಟಾಲ್ಸ್ಗಳಿತ್ತು. ನಾರ್ಮಲಿ ತುಮಕೂರಲ್ಲಿ ಡೇ ಬೈ ಡೇ ಎವ್ರಿ ವೀಕು ಒಂದು ಈವೆಂಟ್ ನಡೀತಾನೆ ಇದೆ. ಸೊ ಈ ಥರದ ಸ್ಟಾಲ್ ಬರ್ತಾನೆ ಇರುತ್ತೆ. ಇವತ್ತು ಮಿಸ್ ಆದರೆ ಪ್ರಾಡಕ್ಟ್ಸು ನೆಕ್ಸ್ಟ್ ಸ್ಟಾಲಲ್ಲಿ ನೆಕ್ಸ್ಟ್ ಈ ಥರ ಎಕ್ಸಿಬಿಷನ್ ಇದ್ದಾಗೋ ಅಥವಾ ಮೇಳ ಇದ್ದಾಗೋ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಸೊ ಡೋಂಟ್ ವರಿ ಅಟ್ ಆಲ್. ಹಾಗೆ ಹೋಗ್ತಾ ನೆಕ್ಸ್ಟ್ ನಾನು ಕಂಡುಬಿದ್ದಿದ್ದು ಚನ್ನಪಟ್ಟಣದ ಬೊಂಬೆಗಳ ಮೇಲೆ. ಮಕ್ಕಳಿಗೆ ಈ ಪ್ಲಾಸ್ಟಿಕ್ ಟಾಯ್ಸ್ ಕೊಡೋಕ್ಕಿಂತ ವುಡನ್ ಹ್ಯಾಂಡ್ಮೇಡ್ ಟಾಯ್ಸ್ ಕೊಡಿದ್ರೆ ಸೇಫ್ ಆಗೂ ಇರುತ್ತೆ ಆ್ಯಂಡ್ ಎಕೋ ಫ್ರೆಂಡ್ಲಿ ಆಗೂ ಇರುತ್ತೆ. ಸೊ ಆದಷ್ಟು ಈ ಥರ ದೇಸಿ ಬ್ರ್ಯಾಂಡ್ಸ್ ಹತ್ರ ತೊಗೊಂಡು ಅವ್ರಿಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಾನು ಹೋಗಿದ್ದು ಕಲ್ಪತರು ಕೊಕೊನಟ್ ಬರ್ಫಿ ಸ್ಟಾಲ್ಗೆ. ಒನ್ ಆಫ್ ದ ಓಲ್ಡೆಸ್ಟ್ ಬ್ರ್ಯಾಂಡ್ಸ್ ನಮ್ಮ ತುಮಕೂರಿನ ಕ್ಯಾತ್ಸಂದ್ರದಲ್ಲಿ ಅವ್ರ ಸ್ಟೋರ್ ಇದೆ. ತುಂಬಾ ಟೇಸ್ಟಿಯಾಗಿರೋ ಹೋಮ್ ಮೇಡ್ ಬರ್ಫಿಗಳು ಇರ್ತವೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಬೇಕು. ಓಡಾಡ್ಕೊಂಡು ಸುಸ್ತಾಗಿ ನಾನು ನನ್ನ ಫ್ರೆಂಡ್ಸು ಗೋಲಾ ಐಸ್ ಕ್ರೀಮ್ ತಿನ್ಕೊಂಡು ರೇಖಾ ಅವ್ರಿಗೆ ಮಾತಾಡ್ಸಕ್ಕೆ ಹೋದ್ವಿ. ನಮಸ್ತೆ ಎಲ್ಲರಿಗೂ ನಮಸ್ಕಾರ. ತುಮಕೂರಿನ ಎಲ್ಲ ಮಹಾಜನತೆಗೂ ನಮಸ್ಕಾರ ಹೇಳ್ತಾ ಇದ್ದೀವಿ. ಈಗ ಐಕ್ಯ ಫೌಂಡೇಶನ್ ವತಿಯಿಂದ ನಿನ್ನೆ ಇವತ್ತು ನಾಳೆ ಹಲಸಿನ ಮೇಳ ಮತ್ತು ಅವರೆಕಾಯಿ ಮೇಳ ನಮ್ಮೂರ ಹಬ್ಬದಲ್ಲಿ ಮಾಡ್ತಾ ಇದ್ದೇವೆ. ತುಮಕೂರಿನ ಎಲ್ಲ ಮಹಾಜನತೆ ಕೂಡ ಆಗಮಿಸಬೇಕು. ಹಾಗೆ ವಿಶೇಷವಾಗಿ ದೇಸಿ ಆಟಗಳನ್ನು ಆಡಿಸಿದ್ದಾಯಿತು. ಈಗ ಮಕ್ಕಳು ಚಿತ್ರಕಲೆಯನ್ನು ಬರಿತಾ ಇದ್ದಾರೆ. ಸೊ ಚಿತ್ರಕಲೆ ಆದ ತಕ್ಷಣ ಮಕ್ಕಳ ಫ್ಯಾಷನ್ ಶೋ ಮತ್ತು ಮಹಿಳೆಯರಿಗಾಗಿ ಫ್ಯಾಷನ್ ಶೋ ಇದೆ. ಹಾಗೆ ಈಗೆಲ್ಲ ಟ್ರೆಂಡ್ಸ್ ಇರುವಂತಹ ರೀಲ್ಸ್ ಡ್ಯಾನ್ಸ್, ರೀಲ್ಸ್ ಕ್ವೀನ್ ಅಂತ ಹೇಳ್ಬಿಟ್ಟು 2 ವಿಭಾಗದಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಡ್ಯಾನ್ಸ್ ಕಿಂಗ್ ಆ್ಯಂಡ್ ಡ್ಯಾನ್ಸ್ ಕ್ವೀನ್ ಮಾಡ್ತಾ ನಾಳೆ 2ನೇ ತಾರೀಕು ಫೆಬ್ರವರಿ ಇದೇ ವೇದಿಕೆಯಲ್ಲಿ ತರೀಕೆರೆಯ ಒಂದು ದೊಡ್ಡ ಕುಟುಂಬ ತುಂಬು ಕುಟುಂಬವನ್ನು ಸನ್ಮಾನ ಮಾಡ್ತಾ ಇದ್ದೀವಿ. ಐಕ್ಯ ಫೌಂಡೇಶನ್ ವತಿಯಿಂದ 63 ಜನ ಇರುವಂತಹ ತುಂಬು ಕುಟುಂಬವನ್ನು ಈ ವೇದಿಕೆಯಲ್ಲಿ ನೀವೆಲ್ಲರೂ ಕಾಣಲಿದ್ದೀರಿ. ಹಾಗೆ ನಾಳೆ ಸಮಾರೋಪ ಸಮಾರಂಭದಲ್ಲಿ ಗಣ್ಯ ವ್ಯಕ್ತಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಈ ಎಲ್ಲ ಯಶಸ್ಸಿಗೆ ಕಾರಣ ಆಗಬೇಕು ಅಂದರೆ ತುಮಕೂರಿನ ಮಹಾಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಹಾಗೆ ಹಲಸು ಮತ್ತು ಅವರೆಕಾಯಿಯ ವಿವಿಧ ರೀತಿಯ ಖಾದ್ಯಗಳು ಈಗ ನಿಮಗೆ ದೊರೀತಾ ಇದೆ. ಹಾಗೆ ತುಂಬ ಜನ ಕೇಳ್ತಾ ಇದ್ರು ಅವರೆಕಾಯಿ ಮೇಳದಲ್ಲಿ ಅವರೆಕಾಯಿ ಇಲ್ಲ ಅಂತ. ಖಂಡಿತ ಬನ್ನಿ, ರೈತರಿಂದ ನೇರ ಮಾರಾಟ ಆಗ್ತಾ ಇದೆ. ದಿಬ್ಬರ್ವೆ ಕೂಡ ಸಿಗ್ತಾ ಇದೆ. ಹಾಗೆ ನಾಟಿ ಅವರೆಕಾಯಿ, ಸೊಗಡಿನ ಅವರೆಕಾಯಿ ಕೂಡ ಸಿಗ್ತಾ ಇದೆ. ಯಾರಿಗೆಲ್ಲ ಬೇಕು ಅವರೆಕಾಯಿ ಮೇಳದಲ್ಲಿ ಬನ್ನಿ, ನೀವು ಬನ್ನಿ, ನಿಮ್ಮವ್ರ ಜೊತೆ ನಿಮ್ಮವ್ರನ್ನು ಕರ್ಕೊಂಡು ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ಏನಿವತ್ತು ಎಲ್ಲ ತುಮಕೂರಲ್ಲಿ ಹಬ್ಬ ನಡೀತಾ ಇದೆ, ಈ ಹಬ್ಬಕ್ಕೆ ಸಹಕಾರ ಕೊಡ್ತಾ ಇರುವಂಥ ಎಲ್ಲ ಮಹಾಜನತೆಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನೆಕ್ಸ್ಟ್ ಡೇ 2 ಈವೆಂಟ್ಸ್ ಅಂತ ಅವರೆಕಾಯಿ ಸುಲಿಯೋ ಕಾಂಪಿಟೇಷನು ಹಾಗೆ ಕಡಲೆಕಾಯಿ ಸುಲಿಯೋ ಕಾಂಪಿಟೇಷನ್ ನಡೀತಿತ್ತು. ನಾವಂತೂ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ, ಮಸ್ತಾಗಿತ್ತು. ಅದಾದ ತಕ್ಷಣನೇ ನೆಕ್ಸ್ಟ್ ಆಗಿದ್ದು ಡ್ರಾಯಿಂಗ್ ಕಾಂಪಿಟೇಷನ್ ಅಥವಾ ಚಿತ್ರಕಲೆಯದು ಕಾಂಪಿಟೇಷನು. ಹಲವಾರು ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ತುಂಬ ಚೆನ್ನಾಗಿ ನಡೀತು ಅದು ಕೂಡ. ಹೀಗೆ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ನಡೀತಾ ಯಾವಾಗ ಸಂಜೆ ಆಯಿತು ಅಂತ ಗೊತ್ತೇ ಆಗಲಿಲ್ಲ. ತುಂಬ ಜನ ಬಂದಿದ್ರಿ, ಪಾರ್ಟಿಸಿಪೇಟ್ ಮಾಡಿದ್ರಿ ಹಾಗೂ ಎಲ್ಲ ಸ್ಟಾಲ್ಸ್ನು ನೋಡಿದ್ರಿ. ನಮಗಂತೂ ಇದು ನೋಡಿ ತುಂಬ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿರೋ ರೆಸ್ಪಾನ್ಸು ತುಮಕೂರು ಕಡೆಯಿಂದ ಜಸ್ಟ್ ನಮ್ಮ ವ್ಲಾಗರ್ಸ್ ವೀಡಿಯೋಸ್ ನೋಡ್ಕೊಂಡು ಬಂದಿದ್ದು ನಮಗಂತೂ ತುಂಬ ಇಷ್ಟ ಆಯಿತು ಗೈಸ್. ಎಷ್ಟೊಂದು ಜನ ಸಿಕ್ಕಿದ್ರಿ, ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಇವತ್ತಿನ ಸೆಕೆಂಡ್ ಡೇದು ಅವರೇ ಮೇಳ ಹಾಗೂ ಹಲಸು ಮೇಳ ಮುಗಿತಾ ಬಂತು. ಫೈನಲ್ ಆಗಿ ಫ್ಯಾಷನ್ ಶೋ ನಡೀತು. ಅದನ್ನು ನೋಡಿಕೊಂಡು ನಾಳೆ ನಾನು ಆ್ಯಕ್ಚುಲಿ 2 ಕಾಂಪಿಟೇಷನಿಗೆ ಜಡ್ಜ್ ಆಗೋ ಹೋಗ್ತಿದ್ದೀನಿ. ಸೊ ಅದಕ್ಕೆ ನೀವು ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡ್ತಾ ಈ ವಿಡಿಯೋನ ಇವತ್ತೇ ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮ್ಲಿ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಬ್ಲಾಗ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಅ ಗುಡ್ ಡೇ. ಬಾಯ್. ಈ ವಿಡಿಯೋಲಿ ಏನೇ ತಪ್ಪಾಗಿದ್ರು ಪ್ಲೀಸ್ ಕ್ಷಮಿಸ್ಬಿಡಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅದಕ್ಕೆ ಥ್ಯಾಂಕ್ ಯು.